ಹಾಯ್ ಗೈಸ್, ವಾಟ್ಸಪ್ ಕಾಂಟ್ರವರ್ಸಿ. ಸೊ ಥಿಂಗ್ಸ್ ತುಂಬಾ ನೋಡ್ತಾ ಇದ್ದೀನಿ ನಾನು. ಎಷ್ಟೊಂದು ಚಾನಲ್ ಅಲ್ಲಿ ಇಂಡಿವಿಜುವಲ್ ಕ್ರಿಯೇಟರ್ಸ್ ಆಗಲಿ ಅಥವಾ ಕೆಲವೊಂದು ಪೇಜಸ್ ಆಗಲಿ ಅಥವಾ ಕೆಲವೊಬ್ರು ರ್ಯಾಂಡಮ್ ಯೂಟ್ಯೂಬ್ ಚಾನಲ್ಸ್ ಆಗಲಿ ನೋಡ್ತಾನೆ ಇದ್ದೀನಿ. ಲಾಸ್ಟ್ ಸಂಡೇ ನಾನು ಹೇಳ್ಬಿಟ್ಟಿದ್ದೀನಿ ಎಂಡ್ ಕಾಂಟ್ರವರ್ಸಿ ಹ್ಯಾಶ್ಟ್ಯಾಗು ನಮ್ಮ ಕಡೆಯಿಂದ ಏನು ಹೋಗಲ್ಲ ಅಂತ. ಬಟ್ ದೇರ್ ಆರ್ ಚಾನಲ್ಸ್ ಅದೇ ವಿಚಾರಗಳನ್ನ ತೆಗ್ದು ಮಾತಾಡ್ತಾ ಇರೋದು, ಹಳೆ ಸ್ಟ್ರೀಮ್ಗಳನ್ನೆಲ್ಲ ತೆಗ್ದು ಮತ್ತೆ ಪೋಸ್ಟ್ ಮಾಡ್ಕೊತಾ ಇರೋದು, ಇನ್ನೊಂದೇನು ಈ ತರ ಮತ್ತೊಂದು ಥಿಂಗ್ಸ್ ಮಾಡ್ತಾ ಇದ್ರ. ಕಾಪಿರೈಟ್ ಸ್ಟ್ರೈಕ್ ಕೊಡೋದು ದೊಡ್ಡ ವಿಚಾರನೇ ಅಲ್ಲ, ಬಟ್ ನಾನೊಬ್ಬ ಕ್ರಿಯೇಟರ್ ಆಗಿ ನನಗೆ ಗೊತ್ತು ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ. ಸೊ ಅದಕ್ಕೋಸ್ಕರ ನಾನು ಏನ್ ಹೇಳ್ಬೇಕಂತ ಗೊತ್ತಾಗ್ತಲ್ಲ. ಜನಕ್ಕೆ ರಿಪೋರ್ಟ್ ಮಾಡ್ಸೋದ ಅದು ವರ್ಕ್ ಆಗಲ್ಲ. ಯಾಕಂತಂದ್ರೆ ನಾನು ಐ ಡೋಂಟ್ ವಾಂಟ್ ಸುಮ್ಮನೆ ಯಾವುದೋ ಒಂದು ಚಾನಲ್ಗೆ ಹೇಟ್ ಕೊಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ, ನನಗೆ ಅದು ಇಲ್ಲಿ ತನಕ ನಾನು ಯಾವತ್ತೂ ಮಾಡಿಲ್ಲ. ನಾನು ಕೇಳೋದು ಇಷ್ಟೇ ಸಿಂಪಲ್ ಆಗಿ, ವಿಚಾರ ಆಫ್ಲೈನ್ ತನಕ ಹೋಗಿದೆ. ಆಫ್ಲೈನ್ ಅಲ್ಲಿ ಏನೇನೋ ಲಾಟ್ ಆಫ್ ಥಿಂಗ್ಸ್ ನಡೀತಾ ಇದೆ, ಕಾಂಟ್ರವರ್ಸಿ ಥಿಂಗ್ಸ್. ಸೊ ಅದನ್ನ ನನ್ನ ಮತ್ತೆ ಇನ್ನೊಬ್ಬ ಪರ್ಸನ್ ಯಾರ ಮಧ್ಯೆ ಇದ್ದ ಜಗಳ ನಾವಿಬ್ರು ಏನೋ ಮಾಡ್ಕೊಂತೀವಿ, ಅಥವಾ ನಮ್ಮಿಬ್ರದ್ದು ಏನೋ ಇಂಡಿವಿಜುವಲ್ ಜಗಳ, ಅದು ಆಫ್ಲೈನ್ ತನಕ ಹೋಗಿದೆ ಅಂತ ಅಂದ್ರೆ ಅದು ಆಫ್ಲೈನ್ ಅಲ್ಲೇ ಇರುತ್ತೆ. ಅದು ಜಗಳ ಆಫ್ಲೈನ್ ಅಲ್ಲಿ ನೋಡ್ಕೋತಾ ಇದೀವಿ. ಬಟ್ ಇಲ್ಲಿ ಏನ್ ಮಾಡ್ತಾ ಇದೀರಾ ಅಂತ ಅಂದ್ರೆ ನೀವು ಅದನ್ನ ಸ್ಪ್ರೆಡ್ ಮಾಡ್ತಾ ಇದ್ರ. ಇಲ್ಲಿ ತನಕ ನಮ್ಮ ಯಾರ್ಯಾರು ವ್ಯೂವರ್ಸ್ ಇರೋ ಅಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ. ನೀವುಗಳೆಲ್ಲರೂ ಬೇರೆಯವರೆಲ್ಲ ಆಗ್ದಾಗ ಏನಾಗುತ್ತೆ ಗೊತ್ತೋ, ಇನ್ನೂ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ. ಆಮೇಲೆ ಇನ್ನೂ ಒಂದಷ್ಟು ಜನ ಬಂದು ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ನಮ್ಮ ಇಂಡಿವಿಜುವಲ್ ಜಗಳನ ಅದನ್ನ ಗೇಮಿಂಗ್ ಕಮ್ಯುನಿಟಿ ಜಗಳ ಆಗಿ ಮಾಡ್ತೀರಾ, ಇಲ್ಲ ಅಂತ ಯೂಟ್ಯೂಬ್ ಜಗಳ ಆಗಿ ಮಾಡ್ತೀರಾ, ಇನ್ನೊಂದಾಗಿ ಟರ್ನ್ ಮಾಡ್ತಿದ್ದೀರಾ. ಸೊ ನಾನು ಹೇಳೋದು ಸಿಂಪಲ್ ಆಗಿ ಏನಂತ ಅಂದ್ರೆ, ಆಫ್ಲೈನ್ ಅಲ್ಲಿ ಏನೋ ನಡೀತಾ ಇದೆ ಅದು ಸಾಲ್ವ್ ಆಗ್ಲಿ, ಇಲ್ಲ ಅಂತ ಅಂದ್ರೆ ಅದೇನಾಗುತ್ತೆ ಅದು ಹಂಗೆ ನಡೀಲಿ. ಸೊ ಅಲ್ಲಿ ನೋಡ್ತಾ ಇದೀವಿ. ಅದಕ್ಕೆ ಮುಂಚೆನೆ ನೀವು ಹಂಗಂತೆ ಹಿಂಗಂತೆ ಅದಂತೆ ಇದಂತೆ ಇದು ಮಾಡಿದ್ರೆ ಅದೊಂದು ಏನಂತಾರಲ್ಲ, ಮೆಚುರಿಟಿ ಲೆವೆಲ್ ನನಗಿಲ್ದಲ್ಲೇ ನಾನು ಮಾಡಿದೆ, ನಾನು ಜಗಳನೇ ಆಡಿದೆ ಅಂತ ಅನ್ಕೊಳ್ಳೋದು. ನಿಮ್ಮ ಹತ್ರ ಆದ್ರೂ ಒಂಚೂರು ತೋರಿಸ್ರಿ. ಸೊ 3 ವಾರ ಆಯ್ತು ಕಾಂಟ್ರವರ್ಸಿ ನಡೆದು, 2 ವಾರ ಆಯ್ತು ಅದು ತಣ್ಣಗಾಗ್ತಾ ಬಂದು, 1 ವಾರ ಆಯ್ತು ನಾನು ಬಿಟ್ಟಿದ್ದೀನಿ ಆ ವಿಚಾರ ಲೈವಲ್ಲಿ ಅಥವಾ ವಿಡಿಯೋಸ್ಗಳಲ್ಲಿ ತಗೊಳ್ಳೋದನ್ನ. ಸೊ ನಾನು ನಿಮಗೇನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ, ಸಿಂಪಲ್ ಆಗಿ ಅದೇನ್ ನಡೀತೈತೆ ಆಫ್ಲೈನ್ ಅಲ್ಲಿ ಅದನ್ನ ಆಫ್ಲೈನ್ ಅಲ್ಲಿ ಅದು ಏನೋ ಸಾಲ್ವ್ ಆಗುತ್ತೋ, ಇನ್ನೊಂದಾಗುತ್ತೋ, ಮತ್ತೊಂದಾಗುತ್ತೋ, ಆಫ್ಲೈನ್ ಅಲ್ಲಿ ನೋಡೋಣ. ಆನ್ಲೈನ್ ಅಲ್ಲಿ ಈ ತರ ಸುಮ್ನೆ ವಿಡಿಯೋಸ್ ಹಾಕೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು, ಐ ಡೋಂಟ್ ಥಿಂಕ್ ಸೊ ನಿಮಗೆ ಶೋಭೆ ತರುತ್ತೆ ಅಥವಾ ನಿಮ್ಮ ಚಾನಲ್ಗೆ ಶೋಭೆ ತರುತ್ತೆ. ಆಬ್ವಿಯಸ್ಲಿ ವ್ಯೂಸ್ ತರುತ್ತೆ, ವ್ಯೂಸು, ಸಬ್ಸ್ಕ್ರೈಬರ್ಸು ಎಲ್ಲ ತರ್ಬೋದೇನೋ, ಲೈಕ್ಸ್ ಎಲ್ಲ ತರ್ಬೋದೇನೋ. ಬಟ್ ಥಿಂಗ್ ಇಸ್ ಎಂಡ್ ಆಫ್ ದ ಡೇ ಅದು ಜಾಸ್ತಿ ಮಾಡ್ತೈತೆ, ನೆಗೆಟಿವಿಟಿ ಜಾಸ್ತಿ ಸ್ಪ್ರೆಡ್ ಮಾಡ್ತಾ ಇರುತ್ತೆ. ಅದನ್ನ ನೋಡಿ ಇನ್ನೊಂದಷ್ಟು ಜನ ನೆಗೆಟಿವ್ ಆಗಿ ತಿಳ್ಕೊಂತಾರೆ, ನೆಗೆಟಿವ್ ಆಗಿ ಮಾತಾಡ್ತಾರೆ, ತುಂಬಾ ನಡೆಯುತ್ತೆ. ಸೊ ನಾನು ಹೇಳೋದಿಷ್ಟೇ, ಅದೇನು ನಡೀತಾ ಇದೆ ಅದ್ರ ಪಾಡಿಗೆ ಅದು ನಡೀಲಿ. ಜಾಸ್ತಿ ಈ ತರ ನೀವೇ ಸ್ಪ್ರೆಡ್ ಮಾಡಬೇಡ್ರಿ. ಯೂಟ್ಯೂಬ್ ಕ್ರಿಯೇಟರ್ಸ್ ಏನಾಗಿರುತ್ತೆ, ನಿಮ್ಮ ಕಾಂಟೆಂಟ್ಗಳು ತುಂಬಾ ಇರುತ್ತೆ, ಕಾಂಟೆಂಟ್ ಕೊಡ್ರಿ, ಅಥವಾ ನಿಮ್ಮ ವಿಡಿಯೋಸು ತುಂಬಾ ಇರುತ್ತೆ, ವಿಡಿಯೋಸ್ ಹಾಕ್ರಿ, ಅದರಿಂದ ಗೇನ್ ಮಾಡ್ರಿ. ಸುಮ್ಮನೆ ಈಗ ಒಂದು ಕಾಂಟ್ರವರ್ಸಿ ನಡೀತೈತೆ, ಇಬ್ರು ಮಧ್ಯ ನಂದಲ್ಲಿ ಇಡ್ಲಿ ಅಂತ ಯಾರೋ ಒಬ್ರು ಬರೋದು, ಇನ್ನೊಂದು ಮಾಡೋದು, ಅದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಮೆಚುರಿಟಿ ಬಿಟ್ಟಿದ್ದು. ಬಿಕಾಸ್ ಸೀದೋಗಿರೋದನ್ನೇ ಸಿ ಎಷ್ಟು ಅಂತ ಮಾಡ್ತಾ ಇದ್ರ ಅಂತ ಅಂದ್ರೆ, ಅದನ್ನ ಜನಕ್ಕೆ ಒಂದು ರೀಚ್ ಆಗೈತೆ, ಜನಕ್ಕೆ ಗೊತ್ತು, ಯಾರ್ಯಾರಿಗೆ ಗೊತ್ತಿರ್ಬೇಕು ಅವ್ರವ್ರಿಗೆ ಗೊತ್ತು. ನೀವು ಇನ್ನೂ ಒಂದಷ್ಟು ಜನಕ್ಕೆ ರೀಚ್ ಮಾಡಬೇಕು, ಇನ್ನೂ ಒಂದಷ್ಟು ವ್ಯೂಸ್ ತಗೊಬೇಕು ಅಂತ ಮಾಡ್ತಾ ಇರ ಅಂತ ನನಗನ್ಸುತ್ತೆ. ಐ ಹೋಪ್ ಅರ್ಥ ಮಾಡ್ಕೊಳ್ರಿ. ಆಫ್ಲೈನಿಗೆ ಹೋಗಿದೆ ಥಿಂಗ್ಸು, ಆಫ್ಲೈನಲ್ಲಿ ಏನೇ ನಡೀತಾ ಇದೆ ನಡೀಲಿ. ಸೊ ಆನ್ಲೈನಲ್ಲಿ ಆದಷ್ಟು ಸ್ವಲ್ಪ ಮೆಚೂರ್ ಆಗಿ ಬಿಹೇವ್ ಮಾಡಕ್ಕೆ ಟ್ರೈ ಮಾಡ್ರಿ. ಯಾಕಂತ ಅಂದ್ರೆ ಇಬ್ರು ಜಗಳದಿಂದ ನೀವು ಊಟ ಮಾಡಿದ್ರೆ ಅದೇನಂತಾರೆ ಗೊತ್ತಾ, ಬೇರೆಯವ್ರ ನನ್ನ ನೇರ ಅಂತ ಅಂದ್ರೆ ಅದಕ್ಕೂ ಆಮೇಲೆ ಇವಾಗ ಹಿಂಗಂದ SMR ಹಂಗಂದ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಬಿಡ್ತೀರಾ. ಸೊ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮ ಹ್ಯಾಶ್ಟ್ಯಾಗ್ ಏನ್ ಕಾಂಟ್ರವರ್ಸಿ ಅದೇ ನಡೀಲಿ. ಆನ್ಲೈನಲ್ಲಿ ಆಫ್ಲೈನಲ್ಲಿ ಏನೇನು ನಡೀತಾ ಇದೆ ಅದು ನಡೀಲಿ. ಓಕೆ, ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಜಾಸ್ತಿ ಬೇಡ, ಟಾಕ್ಸಿಸಿಟಿ ತುಂಬಾ ಜಾಸ್ತಿ ಆಗ್ಬಾರ್ದು, ಎಷ್ಟಾಗುತ್ತೆ ಅಷ್ಟಕ್ಕೆ ಇರಬೇಕು. ಸಿಗೋಣ, ಬಾಯ್, ಲವ್ ಯು.